ಹಲೋ ಹಲೋ ಮೇಡಮ್, ನಾನು ಸಾಗರ್ ಮಾತಾಡ್ತಿರೋದು. ಹಲೋ ಹಲೋ ಮೇಡಮ್. ಸಾಗರ್ ಅಂದ್ರೆ ಪ್ರಿಯಾ ಲವ್ ಮಾಡ್ತಾ ಇದ್ದಿದ್ದು ಹುಡುಗ ಅಂತ ಲಕ್ಷ್ಮಿ ಹೇಳಿದ್ಲಲ್ವಾ? ಇವನ್ ಯಾಕೆ ಫೋನ್ ಮಾಡ್ತಿದ್ದಾನೆ? ಹಲೋ ಹೇಳಿ ಮೇಡಮ್, ನೀವು ಹೇಳ್ದಾಗೆ ಪ್ರಿಯನ ಬಿಡುಗಡೆ ಮಾಡಿಸೋದಕ್ಕೆ ವ್ಯವಸ್ಥೆ ಮಾಡಾಯ್ತು. ಅವಳು ಹೊರಗಡೆ ಬರ್ತಿದ್ದಾಗೆ ಇವತ್ತೇ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಮದುವೆ ಮಾಡಿಕೊಂಡು ಮೈಸೂರಿಗೆ ಕರ್ಕೊಂಡು ಹೋಗ್ತೀನಿ ಮೇಡಮ್. ನಿಮ್ಗೊಂದ್ಸಲ ಇನ್ಫಾರ್ಮ್ ಮಾಡೋಣ ಅಂತ ಕಾಲ್ ಮಾಡಿದೆ ಮೇಡಮ್. ಸರಿ, ಹಾಗೆ ಮಾಡಿ. ಥ್ಯಾಂಕ್ ಯು ಮೇಡಮ್. ಮೇಡಮ್ ಒಂದು ನಿಮಿಷ, ನಿಮ್ಮ ವಾಯ್ಸ್ ಯಾಕೋ ಚೇಂಜ್ ಆಗಿರೋಗಿದೆಯಲ್ಲ? ಲಕ್ಷ್ಮಿ ಮೇಡಮ್ ಮತ್ತೇ ಮಾತಾಡ್ತಿರೋದು? ಅದು ಥ್ರೋಟ್ ಇನ್ಫೆಕ್ಷನ್ ಆಗಿದೆ. ಸರಿ ಮೇಡಮ್, ನೀವು ಹೇಳ್ದಾಗೆ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಮದುವೆ ಆಗಕ್ಕೆ ಹೋಗ್ತಿದ್ದೀವಿ ಮೇಡಮ್. ಎಲ್ಲ ಮುಗಿಸ್ಕೊಂಡು ನಾನು ನಿಮಗೆ ಕಾಲ್ ಮಾಡ್ತೀನಿ ಮೇಡಮ್. ಓಕೆ ಮೇಡಮ್, ಥ್ಯಾಂಕ್ ಯು. ಯಾರು ಮೀರಾ ಫೋನ್ ಮಾಡಿದ್ದು? ಅದು ಯಾವುದೋ ರಾಂಗ್ ನಂಬರು. ಆಗ್ತಿದೆ. ಇವತ್ತು ನಾಳೆನೋ ಸಾಯೋ ಟೆನ್ಷನಲ್ಲಿ ನೀನಿದ್ಯಾ ಅನ್ಕೊಂಡ್ರೆ ನೀನ್ ಇಂಥ ಪ್ಲಾನ್ ಮಾಡ್ತಾ ಇದೀಯಾ? ನಾನು ಇದಕ್ಕೆ ಅವಕಾಶ ಕೊಡಲ್ಲ ಲಕ್ಷ್ಮಿ. ಹೇಳಮ್ಮ ಮೀರಾ. ಹಲೋ ಅಣ್ಣ, ಎಲ್ಲಿದ್ಯಾ? ನಾನು ಮನೆ ಹತ್ರ ಇದ್ದೀನಮ್ಮ. ಸಾಯ್ತಾಳೆ ಅನ್ಕೊಂಡಿರೋ ಲಕ್ಷ್ಮಿ ಇಲ್ಲಿ ನಮ್ಮ ಪ್ಲಾನ್ ಸಾಯ್ಸಕ್ ಹೊರಟಿದ್ದಾಳೆ. ನೀನ ನೆಮ್ಮದಿಯಾಗಿದ್ಯಾ? ಮೀರಾ, ಏನಾಯ್ತಮ್ಮ? ಅಣ್ಣ, ಪ್ರಿಯಾನ ಸಾಗರ್ ಅನ್ನೋ ಹುಡುಗನ ಕಡೆಯಿಂದ ಬಿಡಿಸಿ ಅವನ ಜೊತೆನೆ ಅವಳು ಮದ್ವೆ ಮಾಡ್ಸಕ್ ಹೊರಟಿದ್ದಾಳೆ ಆ ಲಕ್ಷ್ಮಿ. ಮೀರಾ, ಏನ್ ಹೇಳ್ತಿದ್ಯಮ್ಮ ನೀನು? ಹೌದಣ್ಣ, ಏನ್ ಮಾಡೋದು ಅಂತ ನನ್ಗೆ ಅರ್ಥ ಆಗ್ತಾ ಇಲ್ಲ. ಆಟ ಅವಳು ಶುರು ಮಾಡಿದಾಳೆ, ಅಂತ್ಯ ನಾನು ಮಾಡ್ತೀನಿ. ಎಲ್ಲಿ ಮದುವೆ, ಎಷ್ಟೊತ್ತಿಗೆ? ಅಣ್ಣ, ನೀನ್ ಏನ್ ಮಾಡ್ತೀಯೋ ನನ್ಗೆ ಗೊತ್ತಿಲ್ಲ. ಪ್ರಿಯಾ ನನ್ನ ಅತ್ತಿಗೆ ಆಗಿ ನಮ್ಮ ಮನೆಗೆ ಬರಬೇಕು ಅಷ್ಟೇ. ಮೀರಾ, ಈಗ ಈ ಜನ್ಮದಲ್ಲಷ್ಟೇ ಅಲ್ಲ, 7 ಜನ್ಮಕ್ಕೂ ಅವಳೇ ನನ್ನ ಹೆಂಡತಿ. ಇದನ್ನ ಲಕ್ಷ್ಮಿ ಅಲ್ಲ ದೇವ್ರು ಬಂದ್ರು ಬದಲಾಯ್ಸಕ್ಕಾಗಲ್ಲ.